ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಕೆ ಎಸ್ ಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೆ ಎಸ್ ಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ತುಂಬ ಕನ್ಫ್ಯೂಸ್ ಇತ್ತು. ಸೊ ಪಿ ಸಿ ಎಕ್ಸಾಮ್ಸನ್ನು ಕೆ ಇ ನಡೆಸುತ್ತಾ ಅಥವಾ ಕೆ ಎಸ್ ಪಿ ನಡೆಸುತ್ತಾ ಅಂತ. ಸೊ ಅದಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಸೊ ಪಿ ಸಿ ಎಕ್ಸಾಮ್ಸನ್ನು ಕೆ ಎದವರೇ ನಡೆಸ್ತಾ ಇದ್ದಾರೆ. ಕೆ ಇಂದ ನಿನ್ನೆ ನೋಟಿಫಿಕೇಶನ್ ಕೂಡ ಆಗಿದೆ ಸಿವಿಲ್ದು. ಸೊ ಕೆ ಎದವರು ಯಾವ್ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ನೀವು ಕೆ ಎ ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಡೆಯಲ್ಲ. ಓಕೆನಾ? ಕೆ ಎದವ್ರು ತಕ್ಕಂಗೆ ನೀವು ಕೆ ಎ ಅವ್ರ ತಕ್ಕಂಗೆ ಕುಣಿಬೇಕು. ಓಕೆನಾ? ಇನ್ನು ಬಿಟ್ಟು ನಾವು ಕೆ ಎಸ್ ಪಿ ತಕ್ಕಂಗೆ ಕುಣಿತೀವಿ ಅಂತಂದ್ರೆ ಅದು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲ. ಸೊ ಕೆ ಎ ತಕ್ಕಂಗೆ ಕೆ ಎದವ್ರು ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಸೊ ಆ ಥರ ನೀವು ಓದಲೇಬೇಕು, ಆ ಥರ ರೆಡಿ ಆಗಲೇಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಪ್ರಶ್ನೆಗಳನ್ನು ಯಾವ ರೀತಿ ಬರ್ತಾ ಇದ್ದಾವೆ, ನಾವು ಹೆಂಗೆ ಓದ್ಕೋಬೇಕು. ಸೊ ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ನಾನು ರಿವರ್ಸ್ ಸಿಸ್ಟಮ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ರಿವರ್ಸ್ ಸಿಸ್ಟಮ್ ಮೇಲೆ ಈ ಥರ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಒಂದು ಜಸ್ಟ್ ಫಾರ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು, ಈ ಥರ ಮಾಡ್ಕೋಬೇಕಂತ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ. ಹಾಗೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡ್ರಿ, ನದಿಗಳ ಮೇಲೆ ಕೆ ಎಸ್ ಪಿದಲ್ಲಿ ಏನು ಕೇಳ್ತಿದ್ದ, ಡೈರೆಕ್ಟ್ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಕೊಟ್ಟು ಕೆಳಗಿನ ಯಾವುದು ನದಿ, ಕೆಳಗಿನ ಯಾವುದು ಅಲ್ಲ, ಕೆಳಗಿನ ಯಾವುದು ಅಂತ ಈ ಥರ ಕೇಳ್ತಿದ್ದ. ಬಟ್ ಇಲ್ಲಿ ಕೆ ಎದವರು ಯಾವ ಥರ ಕೇಳ್ತಾ ಇದ್ದಾರೆ ನೋಡ್ರಿ, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳನ್ನು ಕೊಟ್ಟು ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂತ ಕೇಳ್ತಾ ನೋಡ್ರಿ. ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಬರೆಯಿರಿ ಅಂತ ನಾನು ಆನ್ಸರ್ಸ್ ಹೇಳಕ್ ಹೋಗಲ್ಲ. ಸೊ ಈ ಥರ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ? ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಕೊಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಬರೆಯಿರಿ, ಈ ಥರ ಪ್ರಶ್ನೆ ಆಗ್ತಾ ಇದ್ದಾವೆ. ಇನ್ನು ಕಾವೇರಿ ನದಿಯ ಉಪನದಿಗಳು ಎಲ್ಲರೂ ಓದಿರ್ತೀರ, ಏನೋ ಕೋಡು ಹಾಗೆ ಹೀಗೆಲ್ಲ ಇಟ್ಕೊಂಡಿರ್ತೀರ. ಸೊ ಕಾವೇರಿ ನದಿಗಳನ್ನು ನೆನಪಿಟ್ಕೊಂಡಿರ್ತೀರ. ಬಟ್ ಕಾವೇರಿ ನದಿಯನ್ನು ಕೊಟ್ಟು ಅವ ಏನು ಕೇಳಿದಾನೆ, ಪಶ್ಚಿಮದಿಂದ ಪೂರ್ವದ ಕ್ರಮದಲ್ಲಿ ಸರಿಯಾಗಿ ಜೋಡಿಸಿ ಬರೆಯಿರಿ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನೋಡ್ಬೋದು. ಇನ್ನು ಕಾಳಿ ನದಿ ಕೊಟ್ಟು ಅಲ್ಲಿ ಕಾಳಿ ನದಿಗೆ ಜಲವಿದ್ಯುತ್ ಸ್ಥಾವರಗಳಿದಾವಲ್ಲ, ನೋಡಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ. ಬಟ್ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೆ ಅಂತ ಯಾರಿಗೂ ಗೊತ್ತಿರುತ್ತೆ. ಸೊ ಈ ಪ್ರಶ್ನೆ ಕೂಡ ಆಗಿದೆ, ನೋಡ್ಬೋದು ನೀವು. ಸೊ ಇನ್ನು ನದಿ ಅಂತ ಬರ್ತೈತಲ್ಲ ನೋಡ್ರಿ, ಪ್ರಮುಖ ನದಿಗಳಂತ ಕೊಟ್ಟು ಉಪನದಿ ಅಂತ ಕೊಟ್ಟಿದ್ದಾನೆ. ಹೊಂದಿಸಿ ಬರೆಯಲ್ಲಿ ಯಾವ ನದಿಯ ಉಪನದಿ ಅಂತ ಏನೋ ಹೊಂದಿಸಿ ಬರಿ ಕೊಟ್ಟರು ನಾವೇನೋ ಮ್ಯಾನೇಜ್ ಮಾಡ್ಬೋದು. ಓಕೆನಾ? ಇಲ್ಲಿ ನೋಡ್ರಿ, ಇನ್ನು ಟಿ ಎಮ್ ಸಿ ಮೇಲೆ ಈಗ ನ್ಯಾಯಮಂಡಳಿಗಳು ಬರ್ತಾವೆ, ಟ್ರಿಬ್ಯುನಲ್ಸ್ ಬರ್ತಾವಲ್ಲ, ಅದ್ರ ಮೇಲೆ ಯಾವ ನದಿ ಎಷ್ಟು ನಮಗೆ ನೋಡ್ರಿ. ಇಲ್ಲಿ ಒಂದು ಪ್ರಶ್ನೆ ಏನಾಗಿದೆ, ಬಜಾವತ್ ಆಯೋಗ ನ್ಯಾಯಮಂಡಳಿಯು ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಲ್ಲಿ ಎಷ್ಟು ಹಂಚಿಕೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು 402 PSI ಆಗಿತ್ತು. ಯಾವುದು 402 PSI ಪ್ರಶ್ನೆ ಆಗಿತ್ತು. ಸೊ ಎಷ್ಟು ನದಿ ನೀರಿನ ಹಂಚಿಕೆ ಆಗಿದೆ, ಇದು ಕೂಡ ಪ್ರಶ್ನೆ ಆಗ್ತಾ ಇದ್ದಾವೆ. ಓಕೆನಾ? ಇನ್ನು ನದಿಗಳು ವರ್ಲ್ಡ್ ಜಿಯೋಗ್ರಫಿನಲ್ಲಿ ನೋಡ್ರಿ, ನದಿಗಳನ್ನ ಕೊಟ್ಟಿದ್ದಾನೆ, ಅದು ಯಾವ ಸಮುದ್ರಕ್ಕೆ ಸೇರುತ್ತೆ ಅಂತ ಈ ಥರ ಪ್ರಶ್ನೆಗಳು ಕೂಡ ಆಗ್ತಾ ಇದ್ದಾವೆ. ನೀವು ನೋಡ್ಬೋದು, ಈ ಥರ ಕೇಳಿದ್ದಾನೆ. ಸೊ ಕೆ ಎದವರು ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಥರ ನೀವು ರೆಡಿ ಆಗಲೇಬೇಕು. ಅದನ್ನ ಬಿಟ್ಟು ನೀವು ಕೆ ಎಸ್ ಪಿ ಥರ ಒನ್ಲೈನರ್ ಓದ್ತಾ ಕೂತ್ರೆ ಸತ್ರು ನೀವು ಪಾಸ್ ಆಗೋಲ್ಲ ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಸೊ ವೇದಿಕ್ ರಿವರ್ಸ್ ಮೊನ್ನೆ UPSC 2026 ಕೂಡ ಒಂದು ಪ್ರಶ್ನೆ ಆಗಿತ್ತು. ಸೊ ಇದ್ರ ಮೇಲೆ ಆಗಿತ್ತು. ಎವರ್ಗ್ರೀನ್ ಕ್ವಶನ್, ಪಕ್ಕ ಒಂದು ರಟ್ ಹೊಡೆದ ನೆನಪಿಟ್ಕೊಳ್ಳೇಬೇಕಿತ್ತು. ಸೊ ಹೊಸಬ್ರು ಓದೋರಿಗೆ ಏನೋ ಕನ್ಫ್ಯೂಸ್ ಆಗ್ತಿರುತ್ತೆ, ಹಳೆಯವರು ಎಲ್ಲರೂ ಟಿಪ್ಪಲ್ಲಿ ಇರ್ತೀರ. ಸೊ ಇದನ್ನೆಲ್ಲ ಕನ್ಫರ್ಮ್ ಆಗಿ ನೀವು ರೆಡಿ ಇರಲೇಬೇಕು. ಸೊ ವೇದಿಕ್ ರಿವರ್ಸ್ ಬಗ್ಗೆ. ಸೊ ಈ ಥರ ಪ್ರಶ್ನೆಗಳು, ಪ್ರಾಚೀನ ಹೆಸರು, ಆಧುನಿಕ ಹೆಸರು, ಈ ಥರ ಕೇಳ್ತಾ ಇದ್ದಾನೆ. ಸೊ ನೋಡ್ರಿ, ಎಷ್ಟು ಹೊಂದಾಣಿಕೆಯಾಗಿದೆ ಕೇಳ್ತಾನೆ, ಅಥವಾ ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ, ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳ್ತಾನೆ. ಸೊ ಈ ಥರ ನೀವು ರೆಡಿ ಆಗಲೇಬೇಕು. ಓಕೆನಾ? ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಇನ್ನು ನೋಡ್ರಿ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಜಲ ವಿವಾದಗಳ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ. ಅಂತಾರಾಜ್ಯ ಜಲ ವಿವಾದ, ಅದರ ಸಂಬಂಧಿಸಿದ ರಾಜ್ಯಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಯಾವ ಜಲ ವಿವಾದ ಮಂಡಳಿನ ಇರ್ತದಲ್ಲ, ಆ ಯಾವ ರಾಜ್ಯಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗ್ತಾ ಇದ್ದಾವೆ. ಓಕೆನಾ? ಈ ಥರ ಕೂಡ ನೆನ್ಪಿಟ್ಕೊಳ್ರಿ. ಇನ್ನು ನೋಡ್ರಿ, ಇಲ್ಲಿ ಕರೆಂಟ್ ಅಫೇರ್ಸ್ ಒಂದು ಇಮೇಜ್ ಅಂತ ಆ್ಯಡ್ ಆಗಿದೆ. ಸೊ ಕರೆಂಟ್ ಅಫೇರ್ಸು ರೀಸೆಂಟಾಗಿ ಎಕ್ಸಾಮ್ಸು, ಈ ಹಿಂದೆ ಎಕ್ಸಾಮ್ಸ್ ನಡೆಯುತ್ತಲ್ಲ, ಅದ್ರ ಹಿಂದಿನ 3 ತಿಂಗಳು ನೀವೆಲ್ಲ ಪೂರ್ತಿ ಪಿನ್ ಟು ಪಿನ್ ಚೆನ್ನಾಗಿ ಓದ್ಕೊಂಡಿರಲೇಬೇಕು. ಸೊ ಪ್ರಶ್ನೆಗಳನ್ನು ಮೊನ್ನೆ ಜನವರಿಲಿ ಎಕ್ಸಾಮ್ ಆಗಿತ್ತು, ಡಿಸೆಂಬರ್ 2025 ಕೊಟ್ಟು ನೋಡ್ರಿ, ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಆಯೋಗ ಮತ್ತು ಅದರ ಅಧ್ಯಕ್ಷರು ಕ್ವಶನ್ ಕೇಳಿದ್ದಾನೆ. ಸೊ ನೀವೆಲ್ಲ ಓದಿದ್ರೆ ಎಕ್ಸಾಮ್ಸಲ್ಲಿ ಈಜಿ ಆಗುತ್ತೆ. ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಇನ್ನು ನದಿಗೆ ಸಂಬಂಧಪಟ್ಟಂಗೆ ಅಂದರೆ ಇನ್ನು ಎಡದಂಡೆ ಬಲದಂಡೆ ಉಪನದಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದು ಕೂಡ ನೆನ್ಪಿಟ್ಕೊಳ್ಳೇಬೇಕು. ಸೊ ನೋಡ್ರಿ, ಇಲ್ಲಿ ಎಡದಂಡೆ ಬಲದಂಡೆ ಅಂದಾಗೆ ಗಂಗಾ ನದಿಯ ಕೊಟ್ಟಿದ್ದಾನೆ. ಗಂಗಾ ನದಿ ಕೆಳಗಿನ ಉಪನದಿಗಳನ್ನ ಪರಿಗಣಿಸಿದ್ದ ಕೊಟ್ಟು ಇಲ್ಲಿ ನೋಡ್ರಿ, ಅದ್ರ ಏನು ಕೇಳಿದಾನೆ, ಗಂಗಾ ನದಿ ಮೇಲಿನ ನೋಡ್ರಿ, ಗಂಗಾ ನದಿಯ ಉಪನದಿಗಳನ್ನ ಕೊಟ್ಟು ಎಡದಂಡೆಯ ಉಪನದಿಗಳಾಗಿರುವಂತೆ ಕ್ವಶನ್ ಆಗಿದ್ದಾವೆ. ಸೊ ನೋಡ್ರಿ, ಈ ಥರ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾನೆ. ಸೊ ಸಿಕ್ಕಾಪಟ್ಟೆ ಬರಿ ಬಂದವ. ಇವಾಗ ಸಿಂಧು ನದಿ ಮೇಲೆ ಬರ್ತಾ ಇದ್ದಾವೆ,
ಬ್ರಹ್ಮಪುತ್ರ ಮೇಲೆ ಬರ್ತವೆ, ಗಂಗಾದ ಮೇಲೆ ಬರ್ತವೆ, ಕಾವೇರಿ ನದಿ ಮೇಲೆ ಬರ್ತವೆ. ಸೊ ಎಡದಂಡೆ ಬಲದಂಡೆ ಉಪನದಿಗಳನ್ನು ಕೂಡ ತಿಳ್ಕೊಂಡಿರಬೇಕು. ಓಕೆನಾ, ಮ್ಯಾಪ್ ಅನಾಲಿಸಿಸ್ ಮಾಡಲೇಬೇಕು. ಓಕೆನಾ, ಇದಿಷ್ಟು ಈ ಮಾಹಿತಿಯಾಗಿತ್ತು. ಸೊ ಹೇಳಿದ್ದೀನಿ, ನಿಮಗೆ ಮಾಡೋದು ಬಿಡೋದು ಓದೋದು ಬಿಡೋದು ನಿಮಗೆ ಗೊತ್ತು. ಸೊ ಚೆನ್ನಾಗಿ ಎಲ್ಲರೂ ಓದ್ಕೊಳ್ಳಿ. ಎಲ್ಲೂ ಕೂಡ ಯಾರ್ದು ಕೂಡ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಆ್ಯಂಡ್ ಇನ್ನೊಂದು, ಅಲ್ಲಿ ಇಲ್ಲಿ ಅವರು ಇವರು ಹೊಸ ಬ್ಯಾಚ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ದುಡ್ಡು ಕೊಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹೋಗಿ ಒಳಗೆ ಹೋಗಿ ಸಿಕ್ಕಿ ಒದ್ದಾಡಕ್ಕೆ ಹೋಗ್ಬೇಡ್ರಿ. ಸೊ KE ಕ್ವಶನ್ ಪೇಪರ್ಸು ಎಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಅದಾವ. ಅದು ಇಲ್ಲಾಂದರೆ ಆಥರ್ಸ್ ಬುಕ್ಕು KE ರವಿಚಂದ್ರ ಕಟ್ಟಿಮನಿ ಆಗಲಿ, ಸೊ KE ಅಂತರಾಳ ಅಂತ ಇರಲಿ, ಸೊ ಕ್ವಶನ್ ಪೇಪರ್ಸು ಬ್ಯಾಂಕ್ ಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಅದು ಇಲ್ಲ ನನ್ನ ಕಡೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಹೀಗೆ ಇತ್ತಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ KE ಎಲ್ಲ ಕ್ವಶನ್ ಪೇಪರ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡ್ಕೋಬೋದು. ಓಕೆನಾ, ಇದಿಷ್ಟು ಈ ಮಾಹಿತಿಯಾಗಿತ್ತು. ಸೊ ಎಲ್ರಿಗೂ ಚೆನ್ನಾಗಿ ಓದ್ಕೊಳ್ರಿ. ಎಲ್ಲೂ ಕೂಡ ಯಾರ್ದು ಕೂಡ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆನಾ, ಥ್ಯಾಂಕ್ ಯು ಆಲ್.